ಏನ್ ಹೇಳ್ತಾ ಇದ್ರಿ ಮೇಡಮ್? ಏನ್ ಸರ್ ನೀವು ಏನು ಗೊತ್ತಿಲ್ಲದೆ ಇರೋ ಹಾಗೆ ಮಾತಾಡ್ತಾ ಇದ್ದೀರಾ? ನಿಮ್ಮ 3 ಜನ ಮಕ್ಕಳು ಇಲ್ಲಿ ಬಂದು ಗಲಾಟೆ ಮಾಡಿ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಹೊಡಿತಾ ಇದ್ದಾರೆ. ಮನೇಲಿ ಬೋರ್ ಆಗ್ತಾ ಇದೆ, ಶಾಪಿಂಗ್ ಕರ್ಕೊಂಡು ಹೋಗ್ತೀರಾ? ಶಾಪಿಂಗ್ ತಾನೆ? ನಿನ್ ಗಂಡ ಸೂಪರ್ ಮಾರ್ಕೆಟ್ ಓನರ್ ಆಗಿರ್ಬೇಕಾದ್ರೆ ಶಾಪಿಂಗ್ ಆಗ್ತಿಲ್ಲ ಕಿಸ್ಕತ್ಯಾ? ನಿನ್ಗೆ ಏನ್ ಬೇಕು ಹೇಳು, ಮನೆಗೆ ತರಿಸ್ತೀನಿ. ಹಾ, 1 ಕೆಜಿ ಈರುಳ್ಳಿ, 2 ಕೆಜಿ ಟೊಮೆಟೊ ತರಿಸಿ. ಇದನ್ ತರೋದಿಕ್ಕೆ ಶಾಪಿಂಗ್ ಹೋಗ್ಬೇಕಾ? ಕೂತು ಜಾಗದಲ್ಲೇ ತರ್ಸದನ್ ಯಾರಾದ್ರೂ ಶಾಪಿಂಗ್ ಅಂತಾರೇನ್ರಿ? ಮನೇಲೆ ಕೂತು ಕೂತು ಬೋರ್ ಆಗಿದೆ. ನೋಡಿ ಏನ್ ಅನ್ಕೊಂಡಿದ್ದಾಳೆ ನನ್ ಕರ್ಮ. ಏ ಜ್ಯೋತಿ, ಏನೇ ಆಯ್ತು? ಯಾರನ್ನ ಬೈತಿದ್ಯಾ? ನೋಡಮ್ಮ, ಜಸ್ಟ್ ಒಂದ್ 10 ಮಿನಿಟ್ಸ್ ಲೇಟ್ ಆಗಿದ್ದಕ್ಕೆ ಆ ಅಮ್ಮ ನನ್ನನ್ನೇ ಬಿಟ್ಟೋಗಿದ್ದಾಳೆ. ನಾನು ಇವಾಗ ಕಾಲೇಜಿಗೆ ಹೆಂಗ್ ಹೋಗ್ಲಿ ರೀ? ನೋಡಿ, ಯಾವಾಗ ನೋಡಿದ್ರು ಅಮ್ಮು 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 ಅಂತಿರ್ತಿರಲ್ಲ, ನಿಮ್ಮ ಅಮ್ಮ ಮಾಡಿರೋ ಕೆಲ್ಸ ನೋಡಿ. ಹೋಗ್ಲಿ ಬಿಡೆ, ಪಾಪ ಅವಳಿಗೆ ಕಾಲೇಜಲ್ಲಿ ಏನ್ ಅರ್ಜೆಂಟ್ ಇತ್ತ ಏನೋ, ಅದಕ್ಕೆ ಹೋಗಿರ್ತಾಳೆ. ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ಕೋಪ ಬರ್ದೆ ಇನ್ನೇನ್ರಿ? ಅವಳು ಮತ್ತೆ 2 ವೀಲರ್ ಜಮ್ ಅಂತ ಹೋಗ್ಬೇಕು, ನನ್ ಮಗಳು ಮತ್ತೆ ನಡ್ಕೊಂಡು ಹೋಗ್ಬೇಕಾ? ಅಪ್ಪ, ನಾನು ಹೋಗಿ ಬರ್ತೀನಿ. ಶ್ರೀಕಂಠು, ಹೇಗಿದ್ರು ಕೆಲ್ಸದ ಮೇಲೆ ಆಚೆ ಹೋಗ್ತಿದ್ಯಾ ತಾನೆ? ಹೋಗೋ ದಾರಿಲಿ ಅವಳನ್ನ ಕಾಲೇಜಿಗೆ ಬಿಟ್ಟು ಹೋಗೋ. ಆಗಲ್ಲಮ್ಮ, ದೊಡ್ಡಪ್ಪ ನನ್ಗೊಂದು ಮುಖ್ಯವಾದ ಕೆಲಸ ಕೊಟ್ಟಿದ್ದಾರೆ. ಅಷ್ಟಕ್ಕೂ ನಾನು ಹೋಗ್ತಿರೋದು ಪಶ್ಚಿಮದ ಕಡೆ, ಅವಳು ಕಾಲೇಜ್ ಇರೋದು ಪೂರ್ವದ ಕಡೆ. ದೊಡ್ಡಪ್ಪ ಹೇಳಿದ ಕೆಲಸ ಮಾಡಿಲ್ಲ ಅಂದ್ರೆ ನನಗ್ ಬೈತಾರೆ. ಏಯ್, ನೀನ್ ಏನೋ ಅನ್ಕೊಂಡಿದ್ಯಾ? ನಿನ್ಗೆ ತಂಗಿ ಅಂದ್ರೆ ಅಷ್ಟು ತಾತ್ಸಾರನಾ? ತಂಗಿಗಿಂತ ನಿನಗೆ ದೊಡ್ಡಪ್ಪ ಹೇಳೋ ಕೆಲ್ಸನೇ ಮುಖ್ಯನಾ? ಸುಮ್ನೆ ಜ್ಯೋತಿನ್ ಕರ್ಕೊಂಡೋಗಿ ಕಾಲೇಜಲ್ಲಿ ಬಿಡು, ಆಮೇಲೆ ನೀನ್ ಎಲ್ಲಿಗಾದ್ರೂ ಹೋಗು. ಸರಿ ಜ್ಯೋತಿ, ಬಾ ಅವಳ. ರೀ, ಬರ್ತಾ ಬರ್ತಾ ನಿಮ್ ಮಗ ಯಾರ್ಯಾರಿಗೂ ಆಗ್ತಾ ಇದ್ದಾನೆ. ನನಗಂತೂ ಇದೊಂದ್ ಚೂರು ಇಷ್ಟ ಆಗ್ತಿಲ್ಲ. ಏನಾದ್ರೂ ಮಾಡಿ. ನಾನೇನಾದ್ರೂ ಮಾಡೋದಿರ್ಲಿ, ಮೊದ್ಲು ನೀನ್ ಹೋಗಿ ಒಂದ್ ಲೋಟ ಕಾಫಿ ಮಾಡ್ಕೊಂಬಾ, ತುಂಬಾ ತಲೆ ನೋಯ್ತಿದೆ. ಕಾಫಿ ಮಾಡ್ಕೊಂಡ್ ಬರ್ಬೇಕು ಅಂದ್ರೆ ನನ್ನನ್ನ ಶಾಪಿಂಗ್ ಕರ್ಕೊಂಡು ಹೋಗಿ. ಹಾ, ನೀನಂತೂ ಬಿಡಲ್ಲ ಅನ್ಸುತ್ತೆ. ಇರು, ಅಣ್ಣನಿಗೆ ಒಂದ್ ಮಾತು ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಎಲ್ಲ ನನ್ ಕರ್ಮ. ಈ ಮನೆ 2ನೇ ಸೊಸೆ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ನನ್ನ ಮೂಲೆ ಗುಂಪಿದ್ದಾರೆ. ಒಂದ್ ಕಡೆ ನನ್ ಗಂಡ, ಇನ್ನೊಂದ್ ಕಡೆ ನನ್ ಮಗ. ಎಡಗೈ ಬಲ್ಗೈ ಬಂಟ ಆಗೋಗಿದ್ದಾರೆ. ಇದಕ್ಕೆಲ್ಲ ಒಂದ್ ಅಂತ್ಯ ಆಡ್ಬೇಕು. ನೀವಿಬ್ರು ಬರೋದ್ರಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ವಲ್ಲಭ, ಪ್ರಿನ್ಸಿಪಲ್ ಪೇರೆಂಟ್ಸ್ ನ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಅಂದ್ಯಲ್ಲ? ಪೇರೆಂಟ್ಸ್ ಕರ್ಕೊಂಡ್ ಬನ್ನಿ ಅಂತ ಏನೋ ಹೇಳಿದ್ರು, ಆದ್ರೆ ಸ್ಪೆಸಿಫಿಕ್ ಆಗಿ ಬ್ರದರ್ಸ್ ಕರ್ಕೊಂಡ್ ಬನ್ನಿ ಅಂತ ಪ್ರಿನ್ಸಿಪಲ್ ಹೇಳಿರ್ಲಿಲ್ಲ. ಆಮೇಲೆ ಏನಾದ್ರು ಇದು ಅಪ್ಪಂಗ್ ಗೊತ್ತಾಗಿ ನನ್ ಜೊತೆ ನಿಮ್ಗುನು ಈ ಸಲ ಬೆಲ್ಟೋ ಹಗ್ಗನೋ. ವಲ್ಲಭ, ನೀನ್ ಮನೆಗ್ ಬಂದು ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದಾಗ ತಮ್ಮ ಅನ್ನೋ ಎಮೋಷನ್ ಇಟ್ಕೊಂಡು ಧೈರ್ಯ ಮಾಡಿ ಇಲ್ಲಿವರೆಗೂ ಬಂದಿದ್ದೀನಿ ಕಣ. ಈಗ ಅಪ್ಪನ ಹೆಸರು ಹೇಳಿ ಆ ಧೈರ್ಯನೆಲ್ಲ ಟುಸ್ ಪಟಕೆ ಮಾಡ್ಬಿಡ್ಬೇಡ ಕಣ. ಚಿಕ್ಕು, ನೀ ಹೇಳ್ದಾಗೆ ಆಗತ್ತೆ ಅಂದ್ರೆ ಹಾಗೆ ಬಿಡ್ಲಿ. ಇಷ್ಟು ದಿನ ಅಪ್ಪನಿಂದ ಕಾಪಾಡೋದಿಕ್ಕೆ ನೀನ್ ನಮಗೋಸ್ಕರ ಏಟ್ ತಿಂತಿದ್ದೆ. ಇವತ್ತು ನಾವು ಇದೀವಿ. ಬೇಡ್ದಿರೋ ಯೋಚನೆ ಬಿಟ್ಬಿಡು. ಅದೇನಾಗುತ್ತೋ ಆಗ್ಲಿ, ಬಾ ಹೋಗೋಣ. ಸಿದ್ದು, ನೀನೇನು ಹೇಳು, ಆ ನನ್ನ ಮಗ ವಲ್ಲಭನ್ ಕತೆನ ಇಷ್ಟು ಬೇಗ ಮುಗಿಸ್ತೀವಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಮೂಡ್ತಾ ಇಟ್ಟಿದ್ಯಾರು ಹೇಳು ಈ ಸಿದ್ದು ಒಂದ್ಸಲ ಟಾರ್ಗೆಟ್ ಮಾಡಾದ್ಮೇಲೆ ಅದ್ ಎಂತ ಬೇಟೆ ಆದ್ರೂ ಬಲಿಯಾಗ್ಬೇಕು. ಸಿದ್ದು, ನಿನ್ ಕತೆ ಮುಗೀತು. ಆ ವಲ್ಲಭ ನಿನ್ ಮುಗಿಸೋದಿಕ್ಕೆ ಹುಡುಗರೆಲ್ಲ ಕರ್ಕೊಂಡ್ ಬಂದಿದ್ದಾನೆ. ಏನೋ ಮಾತಾಡ್ತಿದ್ಯಾ? ಬೇಕಾರೆ ಅಲ್ಲಿ ನೋಡು. ಸಸ್ಪೆಂಡ್ ಆಗಿ ಮನೇಲಿ ಕೂತ್ಕೋತಾನೆ ಅಂದ್ರೆ ಅಷ್ಟು ಬೇಗ ವಾಪಸ್ ಬಂದ್ಬಿಟ್ನಾ? ಸಿದ್ದು, ಈಗ ನೀನ್ ಸಿಗಾಕೊಂಡ್ರೆ ಅಷ್ಟೇ ನಿನ್ ಕತೆ. ಮೊದ್ಲು ಇಲ್ಲಿಂದ ಎಸ್ಕೇಪ್ ಆಗು. ಇಲ್ಲ, ಅವ್ರು ನಮ್ ಜೊತೆ ಗಲಾಟೆ ಮಾಡಕ್ ಬಂದಿಲ್ಲ. ಅವ್ರು ಬಂದಿರೋದು ಪ್ರಿನ್ಸಿಪಲ್ ನ ಮೀಟ್ ಮಾಡಕ್ಕೆ. ಹಾಗಿದ್ರೆ ಬಿಡುಗುರು, ಪ್ರಾಬ್ಲಮ್ ಇಲ್ಲ ಅಲ್ವಾ? ಏಯ್, ಪ್ರಾಬ್ಲಮ್ ಇಲ್ಲ ಅಂತ ಹೇಗೋ ಹೇಳ್ತ್ಯಾ? ಅವ್ರು ಪ್ರಿನ್ಸಿಪಲ್ ಹತ್ರ ಗಲಾಟೆ ಮಾಡಿದ್ರೆ ಅವ್ರು CCTV ಚೆಕ್ ಮಾಡ್ತಾರೆ, ಆಮೇಲೆ ನೀನ್ ಸಿಗಾಕೊಳ್ತ್ಯಾ. ಆಮೇಲೆ ನಮ್ಮೆಲ್ರ ವಿಷಯ ಆಚೆ ಬರುತ್ತೆ. ನೋಡು,
ಅಮೂಲ್ಯನ ಪಟಾಯಿಸ್ಕೊಳಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ಈ ವಿಷಯ ಅವಳಿಗೆ ಗೊತ್ತಾದ್ರೆ ಅವಳು ನನ್ನ ಲೈಫ್ ಲಾಂಗ್ ತಿರ್ಗಿ ನೋಡಲ್ಲ. ಏನಾದ್ರೂ ಮಾಡು, ಏನಾದ್ರೂ ಮಾಡು. ಏನ್ ಮಾಡ್ಲಿ ಸಿದ್ದು? ನೋಡು ಅಭಿ, ಅವ್ರು ಯಾವ್ದೇ ಕಾರಣಕ್ಕೂ ಪ್ರಿನ್ಸಿಪಲ್ನ ಮೀಟ್ ಮಾಡಬಾರ್ದು. ಅವ್ರು ಹಾಗೆ ಮನೆಗೆ ಹೋಗ್ಬೇಕು. ಆ ತರ ನೀನ್ ಮಾಡ್ಬೇಕು. ಇದೇ ನಾನು ನಿನ್ ಕೊಡ್ತಿರೋ ಟಾಸ್ಕ್. ಅದ್ ಏನ್ ಮಾಡ್ತೀಯೋ ಮಾಡು. ಡೋಂಟ್ ವರಿ ಸಿದ್ದು, ಅವ್ರು ಬಂದಿರೋದ್ 3 ಜನ. ನಮ್ಮ ಹುಡುಗರು ಅವನ್ನ ಮಸಾಲ ಪಾಪಡ್ ಮಾಡಿ ತಿನ್ಕೊಂಡ್ಬಿಡ್ತಾರೆ. ಬಾಯ್ಸ್, ಲಡಾಯಿಸೋ ಟೈಮ್ ಬಂತು. ರೆಡಿನಾ? ರೆಡಿ ಗುರು. ನೋಡು, ಇದ್ರಲ್ಲಿ ಅಪ್ಪಿ ತಪ್ಪಿನೋ ನನ್ನ ಹೆಸರು ಬರಬಾರ್ದು. ಹೇ ಅಮೂಲ್ಯ, ಅಲ್ಲಿ ವಲ್ಲಭನ್ ಫ್ಯೂಚರ್ನ ಹಾಳು ಮಾಡಿ ನೀನ್ ಮಾತ್ರ ಆರಾಮಾಗಿ ಎಕ್ಸಾಮ್ ಬರೋದಕ್ಕೆ ರೆಡಿ ಆಗಿದ್ಯಲ್ವಾ? ಹೆಲೋ, ಎಕ್ಸಾಮ್ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಆ ಕಾರ್ಡ್ ಪಾಪತನ ನನ್ನ ಹೆಸರು ಹಾಳು ಮಾಡಕ್ ಹೋಗಿದ್ದು. ನಾನ್ ಹೇಳಿದ್ದ ಅವನಿಗೆ ಈ ತರ ಕೆಲಸ ಮಾಡು ಅಂತ. ಈಗ ನನ್ನನ್ ಬಂದು ಕೇಳಿದ್ರೆ ನಾನೇನ್ ಮಾಡ್ಲಿ? ಅಮ್ಮೋ, ನಿನ್ ಮನ್ಸು ಮುಟ್ಕೊಂಡು ಹೇಳು. ನಮ್ ಕಾಲೇಜಲ್ಲಿ ಯಾರಾದ್ರೂ ಯಾಕೆ ನಾನೇ ಈ ಕೆಲಸ ಮಾಡಿದೀನಿ ಅಂದ್ರು ನಂಬೋದಾಗಿತ್ತು. ಆದ್ರೆ ವಲ್ಲಭ ಈ ಕೆಲಸ ಮಾಡಿದೀನಿ ಅಂದ್ರೆ ನಿನ್ ಕೈಲಿ ನಂಬಕ್ ಆಗತ್ತಾ? ಖಂಡಿತ ಈ ಕೆಲಸ ವಲ್ಲಭನೇ ಮಾಡಿರ್ತಾನೆ. ಅವ್ನ್ ಪ್ರತಿ ಸಲ ನನ್ನ ಹತ್ರ ಜಗಳ ಮಾಡ್ಬೇಕಾದ್ರೆ ಹೇಗೆಲ್ಲ ಮಾತಾಡ್ತಾನೆ ಅಂತ ನಿಂಗೆ ಗೊತ್ತಿಲ್ವಾ? ಹಾಗಾದ್ರೆ ಇಷ್ಟ ದಿನ ನಿಮ್ಮಿಬ್ರು ಜಗಳದಲ್ಲಿ ನೀವ್ ಅವ್ನ್ಗೆ ಏನ್ ಮಾತು ಹೇಳೇ ಇಲ್ವಾ? ಅವ್ನ್ ನನ್ ಕ್ಲೋಸ್ ಫ್ರೆಂಡು ಅಮ್ಮು. ಇಡೀ ಕಾಲೇಜ್ ಹೇಳ್ಬೋದು ಅವ್ನ್ ತಪ್ಪು ಮಾಡಿದಾನೆ ಅಂತ. ಆದ್ರೆ ನನ್ ಮನ್ಸಿಗೆ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ ಅವ್ನ್ ಏನು ತಪ್ಪು ಮಾಡಿಲ್ಲ ಅಂತ. ನೋಡು, ನೀನ್ ತುಂಬಾ ಒಳ್ಳೆಯವನು, ಅದಕ್ಕೆ ನೀನು ಅವ್ನ್ ಒಳ್ಳೆಯವನು ಅಂತ ಅನ್ಸ್ತಾ ಇದೆ. ನನ್ ಮಾತ್ ಕೇಳು, ದಯವಿಟ್ಟು ಅವ್ನ್ ಫ್ರೆಂಡ್ಶಿಪ್ ಬಿಟ್ಬಿಡು. ಇಲ್ಲ ಅಂದ್ರೆ ನೀನು ನಂತರ ಕಣ್ಣೀರ್ ಹಾಕ್ಬೇಕಾಗುತ್ತೆ. ಆದ್ರೂ ನೀನ್ ಮನ್ಸ್ ಮಾಡಿ ಅವ್ನ ಇವತ್ತು ಕ್ಷಮಿಸಿದ್ರೆ ಅವ್ನ ಇವತ್ತು ಎಕ್ಸಾಮ್ ಬರೆಯಂಗ್ ಮಾಡ್ಬೋದಲ್ಲ ಅಮ್ಮ? ನಾನ್ ಯಾಕೆ ಅವನ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸ್ಬೇಕು? ಕಾಲೇಜ್ ನೋಟಿಸ್ ಬೋರ್ಡ್ ಅಲ್ಲಿ ನನ್ ಬಗ್ಗೆ ಕೆಟ್ಟದಾಗಿ ಬರಿಬೇಕಾದ್ರೆ ಅವನಿಗೆ ನನ್ ಮೇಲೆ ಸಾಫ್ಟ್ ಕಾರ್ನರ್ ಇತ್ತಾ? ನೀನ್ ಅವನ ಬಗ್ಗೆ ಅನುಕಂಪ ತೋರಿಸ್ತಾ ಇದ್ರೆ ಏನಾಯ್ತು? ಸತ್ಯ ಅನ್ನೋದು ಬೂದಿ ಮುಚ್ಚಿರೋ ಕೆಂಡ ತರ. ಅದು ಒಂದಲ್ಲ ಒಂದಿನ ಆಚೆ ಬಂದೇ ಬರುತ್ತೆ. ನೋಡ್ತಾ ಇರೋಮು, ಅವನು ತಪ್ಪು ಮಾಡಿಲ್ಲ ಅಂತ ಬರೀ ನಿನಗ್ ಮಾತ್ರ ಅಲ್ಲ, ಇಡೀ ಕಾಲೇಜ್ ಗೊತ್ತಾಗುತ್ತೆ. ಆಗ ನೀನು ಪಶ್ಚಾತ್ತಾಪ ಪಡ್ತಾ ಇರ್ತೀಯ. ಗೆಟ್ ರೆಡಿ. ಏಯ್ ಹೋಗೋ, ನಿಮ್ ಫ್ಯೂಚರ್ ಬಗ್ಗೆ ಯೋಚನೆ ಇದೆ, ಹೋಗಿ ಓದ್ಕೊಳ್ಳಿ. ಆ ವಲ್ಲಭನ ಉಳಿಸ್ಕೊಂಡ್ ಬರ್ಬೇಡಿ. ಗೊತ್ತಿಲ್ಲ ಫೋನ್ ಮಾಡ್ಬಿಡ್ತಾರೆ. ಹಲೋ ಹಲೋ, ನಾನೇ ಮಾತಾಡ್ತಾ ಇರೋದು. ತಾವ್ಯಾರು? ನಿಮ್ ಮಗ ವಲ್ಲಭನ್ ಕಾಲೇಜ್ ಪ್ರಿನ್ಸಿಪಲ್. ಏನ್ ನಂದಕುಮಾರ್ ಅವರೇ, ನೀವು ನಿಮ್ ಮಕ್ಕಳನ್ನ ಇಲ್ಲಿ ರೌಡಿಸಮ್ ಮಾಡಕ್ ಕಳ್ಸಿದ್ದೀರಾ? ಏನ್ ಅನ್ಕೊಂಡಿದ್ದೀರಾ ನೀವು ಸರ್? ಹಾ, ನಿಮ್ ಮಗನ ಸಸ್ಪೆಂಡ್ ಮಾಡಿದ್ವಿ ಅನ್ನೋ ಕಾರಣಕ್ಕೆ ಈ ರೀತಿ ರಿವೆಂಜ್ ತಗೋ. ಸಸ್ಪೆಂಡ್? ಏನ್ ಹೇಳ್ತಾ ಇದ್ರಿ ಮೇಡಮ್? ಏನ್ ಸರ್ ನೀವು ಏನು ಗೊತ್ತಿಲ್ಲದೆ ಇರೋ ಹಾಗೆ ಮಾತಾಡ್ತಾ ಇದ್ದೀರಾ? ನಿಮ್ಮ 3 ಜನ ಮಕ್ಕಳು ಇಲ್ಲಿ ಬಂದು ಗಲಾಟೆ ಮಾಡಿ ನಮ್ ಸ್ಟೂಡೆಂಟ್ಸ್ಗೆಲ್ಲ ಹೊಡಿತಾ ಇದ್ದಾರೆ. ನಂದಕುಮಾರ್ ಅವರೇ, ನಿಮಗೆ 10 ನಿಮಿಷ ಟೈಮ್ ಕೊಡ್ತೀನಿ. ಅದ್ರ ಒಳಗೆ ನೀವು ಇಲ್ಲಿ ಇರ್ಬೇಕು. ಇಲ್ಲ ಅಂದ್ರೆ 11ನೇ ನಿಮಿಷಕ್ಕೆ ಪೊಲೀಸ್ ಫೋನ್ ಮಾಡಿ ನಿಮ್ಮ 3 ಜನ ಮಕ್ಕಳನ್ನ ಒಪ್ಪಿಸ್ಬೇಕಾಗತ್ತೆ. ಈಗ ಹೇಳಿ ಸರ್, ಬಂದು ನಿಮ್ ಮಕ್ಕಳನ್ನ ತಡಿತೀರಾ ಇಲ್ಲ ಪೊಲೀಸ್ ಒಪ್ಸೋದನ್ನ ನೀವು ನೋಡ್ತೀರಾ? ಬೇಡ ಮೇಡಮ್, ನಾನು ಈಗಲೇ ಹೊರಟು ಬರ್ತೀನಿ. ಗುಡ್ ಫೈಟ್. ಏನಾಯ್ತು ಬಾವ? ಆ ವಲ್ಲಭ ನಾನು ಮರ್ಯಾದೆ ತೆಗಿಯಕ್ಕೆ ಹುಟ್ಟಿದ್ದಾನೆ ಹನುಮಂತಣ್ಣ. ಅಲ್ಲ, ಅವ್ನು ಚೆನ್ನಾಗಿ ಓದಿ ಕಲೆಕ್ಟರ್ ಆಗ್ಲಿ ಅಂತ ಕಾಲೇಜಿಗೆ ಸೇರಿಸಿದ್ರೆ ದಾದಾಗಿರಿ ಮಾಡ್ತಾರೆ. ಇವತ್ತು ಅವನ ಹುಟ್ಟಿಲ್ಲ ಅನಿಸ್ತೀನಿ. ಈ ನಂದನ್ ಕಂದ ಮತ್ತೆ ಏನ್ ನೋಟ್ ಮಾಡ್ಕೊಂಡು ಏನು ಸಸ್ಪೆಂಡ್ ಆಗುವಂತದ್ದು ಏನು ಆಯ್ತು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ದಾದಾಗಿರಿ ಅಂತ ಏನೋ ಅಂತಿದ್ದ. ವಲ್ಲಭನ್ ಕತೆ ಅಷ್ಟೇ ಇವತ್ತು. ಏನಾಯ್ತು ಚಿಕ್ಕು? ಅಣ್ಣ, ಅವರೇ ನಮ್ಮ ಪ್ರಿನ್ಸಿಪಲ್.
ಒಳ್ಳೇದಾಯ್ತು, ಬಾ ಮಾತಾಡೋಣ. ಗುಡ್ ಮಾರ್ನಿಂಗ್ ಮೇಡಮ್. ನಮಸ್ಕಾರ ಮೇಡಮ್. ರೌಡಿಸಮ್ ಗುಡ್, ವೆರಿ ಗುಡ್. ಫೈಟ್ ಆಡಿದಲ್ಲ ಮುಗಿತಾ, ಇನ್ನು ಬಾಕಿ ಇದೆಯಾ? ಮಾತಾಡಿ. ನಾ ಇದನ್ನ ಯಾಕೆ ಕೇಳ್ತಿದೀನಿ ಅಂದ್ರೆ, ನಮ್ಮ ಈ ಕಾಲೇಜ್ನಲ್ಲಿ ವಿದ್ಯಾಭ್ಯಾಸ ಕಲಿಸ್ತೀವಿ, ಫೈಟ್ ಮಾಡೋದು ಜಗಳ ಮಾಡೋದನ್ನಲ್ಲ. ಅಲ್ಲ, ನಿಮ್ಗೆ ಇನ್ನೂ ಫೈಟ್ ಮಾಡ್ಬೇಕು ಅಂತಿದ್ರೆ ಹೇಳಿ, ಪೊಲೀಸ್ನವ್ರು ಕರೆಸ್ತೀನಿ. ಯು ಕ್ಯಾನ್ ಜಸ್ಟ್ ಕ್ಯಾರಿ ಆನ್. ಸಾರಿ ಮೇಡಮ್, ನಾವು ಫೈಟ್ ಮಾಡೋದಕ್ಕೆ ಬಂದಿಲ್ಲ. ನಮ್ ಪಾಡಿಗೆ ನಾವು ಬರೋವಾಗ. ಜಸ್ಟ್ ಶಟ್ ಅಪ್. ಮೇಡಮ್, ನೀವು ನನ್ನ ತಮ್ಮನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ಈಗ ನಮ್ ಬಗ್ಗೆನೂ ಅದೇ ಆಗ್ತಿದೆ. ಮೇಡಮ್, ನಾವು ಬಂದಿದ್ದು ನಮ್ಮ ತಮ್ಮ ತಪ್ಪು ಮಾಡಿಲ್ಲ, ಬೇರೆ ಯಾರೋ ತಪ್ಪು ಮಾಡಿ ಅವನ ಮೇಲೆ ಅಪವಾದ ಹಾಕಿದ್ದಾರೆ ಅಂತ ನಿಮ್ಗೆ ಅರ್ಥ ಮಾಡ್ಸೋದಕ್ಕೆ. ಏಯ್, ಸುಮ್ನಿರ್ರ ಸಾಕು. ನಿಮ್ ತಮ್ಮ ಕಾಲೇಜಿಗೆ ಬಂದು ಯಾವ್ದೋ ಹುಡುಗಿಗೆ ಕೆಟ್ಟದಾಗ ಬರ್ದು ಹೀರೋ ಕೊಡ್ತಾನೆ. ನೀವು ಅವನ್ ಪರವಾಗಿ ಬಂದು ಒಡೆದಾಟ ಮಾಡಿ ಹೀರೋ ಆಗಕ್ ನೋಡ್ತಾ ಇದ್ದೀರಾ? ನೋಡಿ ಸರ್, ನಾವಿಲ್ಲಿ ಹೀರೋಗಳಾಗ್ಬೇಕು ಅಂತನೋ ಅಥವಾ ಯಾರಿಗಾದ್ರೂ ಬುದ್ಧಿ ಕಲಿಸ್ಬೇಕು ಅಂತಾನೋ ಬಂದಿಲ್ಲ. ನನ್ನ ತಮ್ಮನ ವಿಚಾರದಲ್ಲಿ ಅನ್ಯಾಯ ನಡೆದಿದೆ, ಅದನ್ನ ಸರಿಪಡಿಸೋಣ ಅಂತ ಬಂದಿದೀವಿ ಅಷ್ಟೇ. ಕಾಡ್ ಪಾಪ ಅವ್ನ ಅಣ್ಣನ ಕರ್ಕೊಂಡ್ ಬಂದಿದಾನ. ಇವನ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದಾನೆ? ನಮ್ಗೆ ನ್ಯಾಯ ಬೇಕು ಮೇಡಮ್. ಇವತ್ತು ನನ್ನ ತಮ್ಮಂಗೆ ಎಕ್ಸಾಮ್ ಇದೆ, ಅವನ ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ಅವನ ಭವಿಷ್ಯಕ್ಕೆ ತೊಂದರೆ ಆಗತ್ತೆ. ಅವ್ನ ಓದಿನ ಬಗ್ಗೆ ನಮ್ಮ ತಂದೆ ತುಂಬಾ ದೊಡ್ಡ ಕನ್ಸು ಕಟ್ಟಿದ್ದಾರೆ. ಆ ಕನ್ಸಿಗೆ ಯಾವ ತೊಂದರೆನೂ ಆಗ್ಬಾರ್ದು ಮೇಡಮ್, ಪ್ಲೀಸ್. ಅನ್ಯಾಯನ ಪ್ರಶ್ನೆ ಮಾಡೋ ರೀತಿನ ಇದು? ಕಾಲೇಜ್ ಬಂದು ಫೈಟ್ ಮಾಡಿದ್ದಲ್ದೆ ನಮ್ಗೆ ನೀತಿ ಪಾಠ ಹೇಳ್ಕೊಡ್ತಾ ಇದ್ದೀರಾ? ಇಲ್ಲ ಮೇಡಮ್, ನಾವು ನಿಮ್ನ ರಿಕ್ವೆಸ್ಟ್ ಮಾಡ್ಕೊಳಕ್ ಬಂದಿದ್ದೀವಿ. ನೋಡಿ, ನಾನ್ ಇವನಿಗೆ ಹೇಳಿದ್ದು ಪೇರೆಂಟ್ಸ್ ನ ಕರ್ಕೊಂಬಂದು ನನ್ನನ್ ಮೀಟ್ ಮಾಡ್ಸು ಅಂತ, ನಿಮ್ಮನ್ ಕರ್ಕೊಂಬಂದು ರೌಡಿಸಂ ಮಾಡು ಅಂತಲ್ಲ. ಮೇಡಮ್, ದಯವಿಟ್ಟು ನಾವು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ ಕೈ ಮುಗಿತೀನಿ. ಏಯ್, ಎಷ್ಟ್ ಸಾರಿನ್ರೋ ಹೇಳೋದ್ ನಿಮ್ಗೆ? ನಿಮ್ಗೇನ್ ಕನ್ನಡ ಬರಲ್ವಾ? ಅವನು ಸಸ್ಪೆಂಡ್ ಆಗಿದ್ದಾನೆ. ಸುಮ್ನೆ ತಲಾಟೆ ಮಾತಾಡಿ ನಮ್ ಟೈಮ್ ನ ವೇಸ್ಟ್ ಮಾಡ್ಬೇಡಿ. ನೋಡಿ, ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಶುರು ಆಗುತ್ತೆ, ಇಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ಬೇಡಿ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಸುಮ್ನೆ ಹೊರಟಿ. ನನ್ನ ತಮ್ಮ ತಪ್ಪು ಮಾಡಿಲ್ಲ, ದಯವಿಟ್ಟು ಅವನಿಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಡಿ. ಅವ್ನು ಎಕ್ಸಾಮ್ ಬರೆಯಕ್ಕೆ ಹೋಗ್ತಿದ್ದಂಗೆ ನಾವಿಲ್ಲಿಂದ ಹೊರಟ್ಬಿಡ್ತೀವಿ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಈ ವಿಷಯನ ದೊಡ್ಡದ್ ಮಾಡೋದ್ ಬೇಡ. ನಮ್ಮ ಅಪ್ಪನವರೆಗೂ ಹೋದ್ರೆ ಅವ್ರು ತುಂಬಾ ನೊಂದ್ಕೋತಾರೆ. ದಯವಿಟ್ಟು ಒಂದು ಅವಕಾಶ ಕೊಡಿ. ನನ್ನ ತಮ್ಮ ಯಾವತ್ತು ತಪ್ಪು ಮಾಡ್ದವನಲ್ಲ. ನೋಡಿ, ಇನ್ ಒಂದೇ ಒಂದು ಮಾತಾಡಿದ್ರು ನಿಮ್ಮ 3 ಜನನು ಕುತ್ಕೆ ಹಿಡಿದು ಆಚೆ ದಬ್ಬಸ್ಬೇಕಾಗತ್ತೆ. ಹೊರಟೋಗಿ. ಮೇಡಮ್, ಪ್ಲೀಸ್ ಮೇಡಮ್, ಅರ್ಥ ಮಾಡ್ಕೊಳ್ಳಿ. ವಲ್ಲಭ,